ಸಾಮಾಜಿಕ ನ್ಯಾಯದ ಹೋರಾಟಗಾರ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರ 111ನೇ ಜನ್ಮದಿನೋತ್ಸವವನ್ನು ಚಂದಾಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಸಿಬಿ ಪಾಟೀಲ್ ಕಾಲೇಜಿನ ಪ್ರಾಂಶುಪಾಲರಾದ ಎಂ.ಎನ್. ಸುಲ್ತಾನಪುರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರಾಹುಲ್ ಪಂಚಶೀಲ, ಕಾಶಿನಾಥ ಧನ್ನಿ, ಡಾಕ್ಟರ್ ಲತೀಫ್, ಧೂಳಪ್ಪ ಮಳೆನೂರ್, ಎಸ್.ಕೆ. ಹಸನ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಮುಖಂಡರು ಹಾಗೂ ಸಿಬ್ಬಂದಿ ಭಾಗವಹಿಸಿ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಯಾಕೆ ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ ಅಂತಂದ್ರೆ, ನೋಡಿ ಅವರಿಗೆಲ್ಲ ಕುಟುಂಬದಿಂದ ಒಳ್ಳೆಯದೆಲ್ಲ ಇತ್ತು. ಅವರಿಗೆಲ್ಲ ಏನ್ ಸಾಮಾಜಿಕವಾಗಿ ಏನಾದ್ರು ಮಾಡಬೇಕು ಅಂತಕ್ಕಂಥ ಯಾವುದೇ ಅವಶ್ಯಕತೆ ಇರಲಿಲ್ಲ. ವೈಯಕ್ತಿಕವಾಗಿ ಒಳ್ಳೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತುಂಬಾ ಭದ್ರತೆಯನ್ನು ಹೊಂದಿರತಕ್ಕಂತಹ ಕುಟುಂಬ ಆಗಿತ್ತು. ಆದರೆ ಅವರಲ್ಲಿ ಒಂದು ಕಿಚ್ಚಿತ್ತು. ಸಮಾಜದಲ್ಲಿ ಈ ಅಸಮಾನತೆ ಆಗಿರಲಿ, ಒಂದು ಆರ್ಥಿಕ ಅಸಮಾನತೆ ಆಗಿರಲಿ, ಅಲ್ಲದೆ ವ್ಯಕ್ತಿಗತ ಅಸಮಾನತೆ ಆಗಿರಲಿ, ಈ ಒಂದು ಮೇಲುಗಡೆಯತಕ್ಕಂಥ ಅಸಮಾನತೆ ಆಗಿರಲಿ, ಇವುಗಳನ್ನ ಹೋಗಲಾಡಿಸಬೇಕು, ಎಲ್ಲರಿಗೂ ಸಮಾನತೆ ಬರಬೇಕು ಅಂತಕ್ಕಂತಹ ಒಂದು ಮಹದಾಶೆಯನ್ನ ಇಟ್ಕೊಂಡು ಡಿ. ದೇವರಾಜ ಅರಸು ಸರ್ ಅವರು ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಿ, ಯಾರು ಕಟ್ಟ ಕಡೆಯ ಒಂದು ಹಿಂದುಳಿದ ವರ್ಗದ ಸಮುದಾಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ಸಹ ಎಲ್ಲ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಅಂತಕ್ಕಂತಹ ಒಂದು ಮಹದಾಶೆಯನ್ನ ಇಟ್ಕೊಂಡು ಅವರು ಈ ಒಂದು ಆಯೋಗವನ್ನ ಮಾಡಿ ಅದರಿಂದ ಇಲಾಖೆಯನ್ನ ರಚನೆ ಮಾಡ್ತಾರೆ. ಯಾಕಂದ್ರೆ ಫೀಸ್ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಅವ್ರ ಮಧ್ಯದಲ್ಲೇ ಶಾಲೆ ಬೆಳೆಸ್ತಕ್ಕಂಥದ್ದು, ಕಾಲೇಜ್ ಬೆಳೆಸ್ತಕ್ಕಂಥ ವ್ಯವಸ್ಥೆ ಇತ್ತು. ಇವೆಲ್ಲ ಈ ಮಕ್ಕಳು ವಿದ್ಯೆಯಿಂದ ವಂಚಿತರಾಗ್ತಾರೆ ಅಂತ ಹೇಳಿ ಶಿಷ್ಯ ವೇತನ ಮಂಜೂರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಷ್ಟು ಸೌಲಭ್ಯ ಕೊಡೋದು ಅಲ್ಲದೆ ಅವ್ರಿಗೆ ಶಿಷ್ಯ ವೇತನ ಕೊಡ್ಲಿಕ್ಕತ್ತು, ಸ್ಕಾಲರ್ಶಿಪ್ ಅಂತ ಕೊಡ್ಲಿಕ್ಕತ್ತು. 2,000, 3,000, 4,000, 5,000. ಅದರಿಂದ ಆ ಬಂದಂತ ದುಡ್ಡಿಂದ ಒಳ್ಳೊಳ್ಳೆ ಬುಕ್ಗಳು ತಗೊಂಡು ಅಥವಾ ಬೇರೆ ಬೇರೆ ಟ್ಯೂಷನ್ ಅಥವಾ ಬೇರೆ ಯಾವುದೋ ಒಂದು ಫೀಸ್ ಕಟ್ಟೋದು, ಹೆಚ್ಚಿನ ಟ್ಯೂಷನ್, ಹೆಚ್ಚಿನ ಶಿಕ್ಷಣ ಪಡೆಯಲಿಕ್ಕೆ ಏನು ಸಾಧ್ಯ ಆಗ್ತದೋ ಅದನ್ನು ಮಾಡ್ಕೊಳ್ಳಕ್ಕೆ ಅನುಕೂಲ ಆಯಿತು. ದೇವರಾಜ ಅರಸು ಮಾಡತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಮೆಚ್ಚಲೇಬೇಕು. ಯಾಕಂತಂದ್ರೆ ಅದನ್ನ ಮಾಡಿದಂಥ ಹೆಸರನ್ನು ನಾವು ಜನ್ಮದಿಂದ ನಾವು ನೆನೆಸಲೇಬೇಕು. ಯಾಕಂತಂದ್ರೆ ನೇರ ಫಲಾನುಭವಿಗಳು ನಾವಿರೋದ್ರಿಂದ ನಾವು ಅವ್ರನ್ನ ಯಾವತ್ತೂ ಮರಿಬಾರ್ದು. ಅದನ್ನಲ್ಲದೆ SC, ST, OBCಗಳಿಗೆ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಸೀಟನ್ನು ಕೊಟ್ಟು ಅವರಿಗೆ ಒಳ್ಳೊಳ್ಳೆ ಮಂತ್ರಿಗಳನ್ನ, ಶಾಸಕರನ್ನ ಮಾಡಲಿಕ್ಕೆ ಕಾರಣರು ಯಾರಿದ್ರು ಅಂತಂದ್ರೆ ದೇವರಾಜ ಅರಸು. ಇಲ್ಲಿ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ದಿವಂಗತ ದೇವೇಂದ್ರಪ್ಪ MLA ಅವರು, ಅಲ್ಲಿ ಗುಲ್ಬರ್ಗದಲ್ಲಿ ಗಾಳಪ್ಪ ಅಂತ ಒಬ್ಬ MLA ಇದ್ರು. ಇವರೆಲ್ಲರೂ 3 ಸಲ MLA ಆದರು. ಬಿಕಾಗ ಅವ್ರು ಹುಡುಕಿ ತೆಗೆದ್ರು ಯಾರು SC, ST, OBC ಯಾರು ಇದ್ದಾರೆ, ಯಾರು ಕೆಪಬಲ್ ಇದ್ದಾರೆ ಅಂತವ್ರನ್ನ ಕರೆದು ಟಿಕೆಟ್ ಕೊಟ್ಟು ಎಲೆಕ್ಷನ್ ನಿಂದಿಸಿ ಗೆಲ್ಲಿಸ್ಕೊಂಡು ಬಂದರು. ಅಂತ ನಾಯಕ ಯಾರಾದ್ರೂ ಇದ್ರೆ ಅವರು ದೇವರಾಜ ಅರಸು ಅವರು. ದೇವರಾಜ ಅರಸು ಬಗ್ಗೆ ಎಷ್ಟು ಕಡಿಮೆ ಅಲ್ಲ. ಅದ್ರ ಜೊತೆಗೆ ಭಾರತ ಜೋಡೋ ಯೋಜನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಅಂತ ಹೇಳ್ಬೋದು. ಯಾಕಂದ್ರೆ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಅದನ್ನು ಹೊಂದಿದೆ. ಅದು ಮಾಡೋ ಉದ್ದೇಶ ತುಂಬಾ ದೊಡ್ಡದಿದೆ. ಏನಿದೆಪ್ಪ ಅಂತಂದ್ರೆ ಒಂದು 2-3 ಮಕ್ಕಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಭಾರತ ಜೋಡೋ ಯೋಜನೆ ಏನಿದೆಪ್ಪ ಅಂದ್ರೆ ಪ್ರತಿ ಹಳ್ಳಿಯಲ್ಲಿ ಒಂದು ಸಂಘ ರಚನೆ ಮಾಡ್ಬೋದು. ಹಳ್ಳಿ ಇತ್ತಂದ್ರೆ ಗ್ರಾಮ ಪಂಚಾಯತಿ, ಸಿಟಿ ಇತ್ತಂದ್ರೆ ನಮ್ಮ ಟೌನ್ ಪಂಚಾಯತಿ. ಸಂಘ ಮಾಡೋದ್ರಿಂದ ಏನ್ ಲಾಭ ಇದೆ ಅಂತಂದ್ರೆ, ಸಂಘ ಹೆಂಗ್ ಮಾಡಿದಾರೆ ಅಂತಂದ್ರೆ ಅದ್ರಲ್ಲಿ ಅದಕ್ಕೂ ಒಂದು ಬೈಲಾಸ್ ಕೊಟ್ಟಿದ್ದಾರೆ.